ವರಿಷ್ಠರ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಆದ್ರೀಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೋ ದೆಹಲಿಗೆ ಬರೋಕೆ ಹೇಳಿದರೂ ಕೂಡ ದಿಲ್ಲಿಯತ್ತ ಹೋಗೋದಿರೋಕೆ ಚಿಂತನೆಯನ್ನು ನಡೆಸಿದ್ದಾರೆ ರಾಮುಲು ಅವರು. ಯಾಕೆ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ರಾಜ್ಯ ನಾಯಕರ ಮುಂದಿನ ನಡೆಯನ್ನು ಕಾದು ನೋಡುವಂಥ ತಂತ್ರದ ಮೊರೆ ಹೋಗಿದ್ದಾರೆ. ನಮ್ಮ ಮುಂದಿನ ರಾಜಕೀಯ ನಡೆಯನ್ನು ನಿಗೂಢವಾಗಿಟ್ಟಿದ್ದಾರೆ ರಾಮುಲು ಅವರು. ಸದ್ಯಕ್ಕೆ ಈ ನಡುವೆ ಕ್ಷೇತ್ರ ಬಿಡದಂತೆ ಶ್ರೀರಾಮುಲುಗೆ ಬೆಂಬಲಿಗರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಕೂಡ್ಲಿಗಿ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ಸುದ್ದಿಗೆ ಕಾರ್ಯಕರ್ತರು ಬೇಸರವನ್ನು ಹೊರಹಾಕಿದ್ದಾರೆ. ಒಂದು ಪ್ರೆಸ್ ಮೀಟ್ ಕೂಡ ನಡೆಸಿದ್ದಾರೆ ಬಳ್ಳಾರಿಯ ಬಿಜೆಪಿ ಕಾರ್ಯಕರ್ತರು. ಬಳ್ಳಾರಿ ಗ್ರಾಮೀಣ ತೊರೆಯದೆ ಇಲ್ಲಿಂದಲೇ ಸ್ಪರ್ಧೆ ಮಾಡಬೇಕು. ನೀವು ಮುಂಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ನೀವು ಇರಬೇಕು ನಮ್ಮ ಜೊತೆಗೆ ಕಾರ್ಯಕರ್ತರಿಗೆ ಬೆಂಬಲವಾಗಿ. ರಾಮುಲುರನ್ನ ಬಿಟ್ಕೊಡೋದಿಲ್ಲ ಅಂಥೇಳಿ ಗ್ರಾಮೀಣ ಕ್ಷೇತ್ರದ ಮುಖಂಡರು ಹೇಳಿದ್ದಾರೆ. ಈ ಮಧ್ಯೆ ರೆಡ್ಡಿ ವಿರುದ್ಧ ಹೊಸಪೇಟೆಯಲ್ಲಿ ವಾಲ್ಮೀಕಿ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಅಂದರೆ ರಾಮುಲು ಅವರು ಆರಂಭದಲ್ಲಿ ನೋಡಿ ಪಕ್ಷ ಬಿಡುವಂಥ ಮಾತುಗಳನ್ನೇ ಆಡಿದ್ರು. ಅಗರ್ವಾಲ್ ಅವರು ನಮ್ಗೆ ಅವಮಾನ ಮಾಡಿದ್ದಾರೆ, ವಿಜೇಂದ್ರ ನನ್ನ ಬೆನ್ನಿಗೆ ನಿಂತ್ಕೊಳ್ಳಿಲ್ಲ ಅಂಥೇಳಿ ಆ ರೀತಿ ಸ್ಟೇಟ್ಮೆಂಟ್ಗಳು ಬರ್ತಾ ಇತ್ತು. ಬಟ್ ಈಗ ಮಾಧ್ಯಮಗಳಿಂದಲೂ ಕೂಡ ಶ್ರೀರಾಮುಲು ಅವರು ದೂರ ಇದ್ದಂಗೆ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಬಂದರೂ ಕೂಡ ಅವರು ಯಾರ ಜೊತೆಗೂ ಮಾತನಾಡದೆ, ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡದೆ ವಾಪಸ್ ಬಳ್ಳಾರಿಗೆ ಹೋಗಿದ್ದಾರೆ. ನಡ್ಡಾ ಅವರು ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇದ್ದಾರೆ. ಅವರಿಗೆ ಅವರು ಮನವೊಲಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ದುಡುಕಿ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಮುಲು ಅವರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವರ ಮೂಲಕ ದೆಹಲಿಗೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಜೋಶಿ ಅವರೀಗ ಸಂಧಾನಕಾರರಾಗಿ ಈಗ ರಾಮುಲು ಅವ್ರನ್ನ ಮನವೊಲಿಸಲಿಕ್ಕೆ ದೆಹಲಿ ಕರ್ಕೊಂಡು ಹೋಗಬಹುದು. ಯಾಕಂದರೆ ಹೈಕಮಾಂಡ್ಗೂ ಕೂಡ ಈಗ ಮನವರಿಕೆಯಾಗಿದೆ. ಶ್ರೀರಾಮುಲು ಅವರು ಜೊತೆಗೆ ಈಗ ಪಕ್ಷವನ್ನು ಬಿಟ್ಟರೆ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ವಾಲ್ಮೀಕಿ ಸಮುದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಆ ಮತಗಳ ಮೇಲೆ ಅನ್ನೋದು ಮನವರಿಕೆ ಕೂಡ ರಾಜ್ಯದ ನಾಯಕರಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಅವ್ರ ಬೆಂಬಲಿಗರು ಮತ್ತು ವಾಲ್ಮೀಕಿ ಸಮುದಾಯದವರು ಕೊಡ್ತಾನೇ ಇದ್ದಾರೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆ ನೆಡಬೇಕು ಅನ್ನುವಂತಹ ತಯಾರಿಯನ್ನು ರಾಮುಲು ಅವರು ಮಾಡಿಕೊಳ್ತಾ ಇದ್ದಾರೆ. ದುಡುಕಿನ ನಿರ್ಧಾರ ಮಾಡಬೇಡಿ ಅಂಥೇಳಿ ಈಗಾಗಲೇ ಕಿವಿ ಮಾತು ಹೇಳಲಾಗಿದೆ. ಎಲ್ಲ ಕ್ಷೇತ್ರದಲ್ಲಿ ಸೋತಂತ ಮತ್ತು ಗೆದ್ದಂಥ ಆ ಕ್ಷೇತ್ರದ ಶಾಸಕರಲ್ಲಿ ಸ್ವತಂತ್ರ ಶಾಸಕರಲ್ಲಿ ಕೆಲಸ ಮಾಡ್ತಾರೆ ಕಾರ್ಯಕರ್ತ ಇಟ್ಕೊಂಡು. ಈಗ ಶ್ರೀರಾಮುಲು ಸಹ ಇಷ್ಟು ದಿನ ನಮ್ಮ ಕ್ಷೇತ್ರದ ಜನರ ಮಧ್ಯೆ ಇದ್ದರು. ಅವರೇನೀಗ ಕೂಡ್ಲಿಗೆ ಹೋಗ್ತು ಅಂತ ಮೊನ್ನೆ ಮಾಧ್ಯಮದ ಮೂಲಕನೇ ಹೇಳಿದರೆ ಆ ಒಂದು ವಿಚಾರವಾಗಿ ನೀವು ಬಳ್ಳಾರಿ ಗ್ರಾಮೀಣ ತೊರೆದು ಹೋಗಬೇಡಿ, ಮುಂದಿನ ಚುನಾವಣೆ ನಾವು ಗೆಲ್ಲೋಣ, 2028 ಗೆಲ್ಲುವಂಥ ಎಲ್ಲ ಸೂಚನೆಗಳು ಬಳ್ಳಾರಿ ಗ್ರಾಮೀಣದಲ್ಲಿದೆ, ರಾಜ್ಯದಲ್ಲಿದೆ. ಆದ್ದರಿಂದ ಈ ಕ್ಷೇತ್ರನ ಬಿಟ್ಟು ಹೋಗಬೇಡಿ. ನೀವು ಹಾಗೇನಾದರೂ ಹೋಗ್ಬೇಕಂತ ಹೈಕಮಾಂಡ್ಲಿ ಆದೇಶ ಬಂದರೆ ನಮಗೆ ತಿಳಿಸಿ ಹೋಗಿ. ಹೈಕಮಾಂಡ್ಲಿ ಆದೇಶ ಬಂದಿದ್ದೆ ನಾನು ಕೂಡ್ಲಿಗೆ ಹೋಗ್ತಾ ಇದ್ದೆ. ಶ್ರೀರಾಮುಲು ಸಾಹೇಬರು, ಸನ್ಮಾನ್ಯ ಶ್ರೀರಾಮುಲು ಸಾರ್ ಅವರು ನಾನು ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಕ್ಕೆ ನಾವೊಂದು ಪ್ರೆಸ್ ಮೀಟನ್ನು ಕರೆದಿದ್ವಿ ಎಲ್ಲ ಕಾರ್ಯಕರ್ತರು ಸೇರಿ. ಏನಂತ ಹೇಳಿ, ನೀವು ಕೂಡ್ಲಿಗಿ ಕ್ಷೇತ್ರಕ್ಕೆ ನಿಮ್ಗೇನನ್ನ ರಾಜ್ಯಾಧ್ಯಕ್ಷರು ಏನನ್ನ ಅಲ್ಲಿ ಹೋಗಿ ನಿಂದ್ರೆ ಸ್ಪರ್ಧೆ ಮಾಡ್ರಿ ಅಂತಿದ್ರ, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಏನನ್ನ ಹೇಳಿದ್ರ ಸ್ಪರ್ಧೆ ಮಾಡೋಕ್ಕೆ ಕೂಡ್ಲಿಗಿ ಕ್ಷೇತ್ರದಿಂದ ನಿಂದ್ರಿ ಅಂತಂತೇಳಿ ಅದನ್ನು ನಮಗೆ ಗೊಂದಲವನ್ನು ಕ್ಲಿಯರ್ ಮಾಡಬೇಕು. ಎರಡನೇ ಬಾರಿ ನೀವು ಇಲ್ಲಿಂದ ಹೋಗ್ತಾ ಇರೋದು. ಮೊದಲನೇ ಬಾರಿ ನೀವು ಮೊಳಕಾಮೂರಿಂದ ಸ್ಪರ್ಧೆ ಮಾಡಿದ್ರಿ.